ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಕೆಲವೊಂದು ಷರತ್ತನ್ನ ಈಗ ಕೋರ್ಟ್ ವಿಧಿಸಿದೆ. ಆ ಷರತ್ತುಗಳು ಏನು ಅನ್ನೋದೇ ಕುತೂಹಲವಾಗಿದ್ದಿತ್ತು. ತಲಾ ಇಬ್ಬರ ಶ್ಯೂರಿಟಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದು ಸಾಮಾನ್ಯ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು, ದಟ್ಸ್ ಅ ಕಾಮನ್. ಸಾಕ್ಷ್ಯ ನಾಶಕ್ಕೆ ಮುಂದಾಗಬಾರ್ದು, ಇದು ಕಾಮನ್ನೇ. ಷರತ್ತು ವಿಧಿಸಿದೆ ಕೋರ್ಟ್, ಇವುಗಳನ್ನ ಮಾತ್ರ ವಿಧಿಸಿದೆ. ಬಟ್ ಅವ್ರ ಮೇಲೆ ಇರುವಂತ ಕೇಸು ಕೂಡ ಅದೇ ಇರೋದು, ಸಾಕ್ಷ್ಯ ನಾಶ ಅಂತ ಹೇಳಿ. ಈಗಿಲ್ಲ ಜಾಮೀನು ಕೊಡಬೇಕಾದಂಥ ಸಂದರ್ಭದಲ್ಲಿ ಹಾಕಿರುವಂಥ ಷರತ್ತೇನು, ಸಾಕ್ಷಿ ನಾಶ ಮಾಡಬಾರ್ದು ಅಂತ ಹೇಳಿ. ಅವ್ರ ಮೇಲಿರುವಂಥ ಕೇಸೇ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಹೇಳಿ. ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಾರ್ದು ಅಂತ ಇದೆ. ಗೊತ್ತಿಲ್ಲಪ್ಪ ಹೇಗೆ ಯಾವ ರೀತಿಯಾಗಿ ಸಾಕ್ಷ್ಯ ನಾಶಕ್ಕೆ ಮುಂದಾಗಬಾರ್ದು ಅಂತ ಹೇಳಿ ಕೋರ್ಟ್ ಹೇಳುತ್ತೆ. ಬಟ್ ಯಾವ ಆರೋಪಿಗಳಿಗೆ ಹೇಳ್ತಾ ಇದೆ ಅಂತಂದ್ರೆ ಆ ಆರೋಪಿಗಳೇ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಕೇಸೇ ಅವರ ಮೇಲಿದೆ ಈ ಕೊಲೆ ವಿಚಾರದಲ್ಲಿ. ಈಗ ಷರತ್ತುಗಳನ್ನು 3 ಷರತ್ತುಗಳಿದೆ. ಒಂದು ಶ್ಯೂರಿಟಿ ಕಾಮನ್ ಆಗಿದೆ. ಈ ಜಾಮೀನು ಸಿಕ್ಕರೂ ಕೂಡ ಪವಿತ್ರ ಗೌಡ ರಿಲೀಸ್ ಇಲ್ಲ. ಈಗ ಸೋಮವಾರ ಪವಿತ್ರ ಗೌಡ ರಿಲೀಸ್ ಸಾಧ್ಯತೆ ಇದೆ. ಸೊ ನಾಳೆ ಶನಿವಾರ, ನಾಡಿದ್ದು ಭಾನುವಾರ ರಜೆ, ನಾಳೆ ಗೌರ್ಮೆಂಟ್ ಹಾಲಿಡೇ, ಸೆಕೆಂಡ್ ಸ್ಯಾಟರ್ಡೆ. ಸೋಮವಾರ ಷರತ್ತು ಪ್ರಕ್ರಿಯೆ ಪೂರೈಸಿದ ಬಳಿಕ ರಿಲೀಸ್ ಅನ್ನ ಮಾಡ್ತಾರೆ. ಇವತ್ತು ಜಾಮೀನು ಸಿಕ್ಕರೂ ಕೂಡ ರಿಲೀಸ್ ಭಾಗ್ಯ ಇಲ್ಲ. ಸೋಮವಾರವೇ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ನಾಳೆ ಆಗದೇ ಇದ್ರೆ ಸೋಮವಾರನೇ. ಗೌಡ ಅವರಿಗೆ ಜಾಮೀನು ಸಿಕ್ಕಿದೆ. ಅವರ ಪರ ವಕೀಲರು ನನ್ನ ಜೊತೆ ಮಾತಾಡ್ತಿದ್ದಾರೆ. ಮೇಡಮ್, ಈಗಾಗಲೇ ಪವಿತ್ರ ಗೌಡ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಸರ್, ಜಾಮೀನು ಸಿಕ್ಕಿದೆ ಸರ್. ಇದು ನಿಮಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಏನಂತಂದ್ರೆ 6 ಮಂತ್ ಇಂದ ಇದು ಪ್ರೋಸೆಸ್ ಅಲ್ಲಿ ನಡೀತಾ ಇರೋಂಥ ವಿಚಾರ. ಸೊ ಅವ್ರು ಈ ಇನ್ಸಿಡೆಂಟ್ ಅಲ್ಲಿ ಏನಂತಂದ್ರೆ ಅವ್ರ ಪಾತ್ರ ಏನಿದೆ ಅಂತ ಹೇಳಿ ಆ ಒಂದು ಆಧಾರದ ಮೇಲೆ ಏನಂದ್ರೆ ನ್ಯಾಯಾಲಯ ಏನಂತಂದ್ರೆ ಬೇಲ್ ಕೊಟ್ಟಿದೆ ಹೊರತು ಅವ್ರ ಸಿಂಗಲ್ ಪೇರೆಂಟ್ ಅನ್ನೋ ಕಾರಣಕ್ಕೆ ಏನಂದ್ರೆ ಬೇಲ್ ಕೊಟ್ಟಿಲ್ಲ ಸರ್. ಯಾವ ವಾದದ ಪ್ರಮುಖ ಅಂಶ ಏನಾಗಿದೆ ಸರ್? ಪ್ರಮುಖ ಅಂಶ ಏನಂತಂದ್ರೆ ಅವ್ರದ್ದು ಯಾವುದೇ ತರದ್ದು ಏನಂದ್ರೆ ಈ ಇನ್ಸಿಡೆಂಟ್ ಅಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನೋ ಒಂದು ಗ್ರೌಂಡ್ಸ್ ಮೇಲೆ ಏನಂತಂದ್ರೆ ಕೊಟ್ಟಿದ್ದಾರೆ ಸರ್. ಮೇಡಮ್, ಯಾವಾಗ ರಿಲೀಸ್ ಮತ್ತು ಏನು? ಸೋಮವಾರ ರಿಲೀಸ್ ಆಗ್ತಾರೆ ಸರ್. ಕಂಡೀಷನ್ಸ್ ಏನು ಸರ್? ಅದು ನಮಗೆ ಮಂಡೇ ಗೊತ್ತಾಗುತ್ತೆ ಸರ್. ಆರ್ಡರ್ ಶೀಟ್ ಮೇಲೆ ನಮಗೆ ಗೊತ್ತಾಗುತ್ತೆ ಸರ್. ಇದು ಪವಿತ್ರ ಗೌಡ ಪರ ವಕೀಲರ ಮಾತು. ಈಗಾಗಲೇ ಪವಿತ್ರ ಗೌಡ A2 ಆರೋಪಿ ಆಗಿದ್ರು. ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಸೋಮವಾರದ ನಂತರ ಪ್ರೊಸೀಜರ್ ಮುಕ್ತಾಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಅಲ್ಲಿ ಸಿಂಗಲ್ ಪೇರೆಂಟ್, ಹಾಗಾಗಿ ಜಾಮೀನನ್ನು ಪಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹಲವು ಕೇಳ್ತಾ ಇದ್ರು. ಬಟ್ ಅವರು ವಕೀಲರು ಪದೇ ಪದೇ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಅವರು ಸಿಂಗಲ್ ಪೇರೆಂಟ್ ಆಗಿದ್ದಕ್ಕೆ ಜಾಮೀನು ಸಿಕ್ಕಿಲ್ಲ, ಈ ಪ್ರಕರಣದಲ್ಲಿ ಅವ್ರದ್ದು ಏನೂ ಕೂಡ ಪಾತ್ರ ಇಲ್ಲ ಅನ್ನೋದಕ್ಕೋಸ್ಕರ ಜಾಮೀನು ಸಿಕ್ಕಿದೆ ಅಂತ ಅದನ್ನು 2-3 ಸಲ ಒತ್ತಿ ಅವರ ವಕೀಲರು ಹೇಳಿದರು. ಮತ್ತು ಅಲ್ಲೇ ಆರೋಪ ಏನು ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ, 6ನೇ ಮತ್ತು 7ನೇ ಆರೋಪಿಗಳು ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಂದು ಒಳಸಂಚು ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನು ಪಡೆದುಕೊಳ್ಳೋದು ಎಲ್ಲೋ ಒಂದು ಕಡೆ ಅಭಿಯೋಜನೆಗೆ ಅದು ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕೆಂದರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ, ಅದೊಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂಥದ್ದು. ಮತ್ತು ಈ 6ನೇ ಮತ್ತು 7ನೇ ಆರೋಪಿಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಬಗ್ಗೆ, ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನು ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನು ಮುಂದಿಟ್ಕೊಂಡು ನಾವೇನು ವಾದವನ್ನು ಮಂಡಿಸಿದ್ವಿ, ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನು ಪುರಸ್ಕೃತಗೊಳಿಸಿರುವಂಥದ್ದು. ನೋಡಿ, ನನ್ನ ಸಹೋದ್ಯೋಗಿ ಈಗ ಉಮೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಷರತ್ತುಗಳನ್ನು ಹಾಕಿದ್ದಾರೆ. ಈಗ ಷರತ್ತುಗಳು ವಿಚಾರದಲ್ಲೂ ಕೂಡ ಒಂದು ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಯಾವ ಆರೋಪಿಗಳ ಮೇಲೆ ಸಾಕ್ಷ್ಯ ನಾಶ ಮಾಡಲಾಗಿದೆ, ಮಾಡುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಆರೋಪ ಇದೆ, ಅಲ್ಲಿ ಷರತ್ತನ್ನು ಹಾಕುವಂಥದ್ದು ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು, ಸಾಕ್ಷಿಗಳ ನಾಶವನ್ನು ಮಾಡಬಾರ್ದು ಅಂತ ಷರತ್ತುಗಳನ್ನು ವಿಧಿಸ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ರೀತಿಯ ಷರತ್ತುಗಳನ್ನು ನೋಡಿದಾಗ. ಖಂಡಿತವಾಗ್ಲೂ ಅದು ಪ್ರೊಸೀಜರ್ ಕೂಡ ಈ ಶ್ಯೂರಿಟಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ. ಅಂದರೆ ಜಾಮೀನು ಮಂಜೂರಾದ ನಂತರದಲ್ಲಿ ಅದನ್ನು ಆದೇಶ ಪ್ರತಿ ಏನು ಸಿಗುತ್ತೆ, ಆ ಆದೇಶ ಪ್ರತಿಯಲ್ಲಿ ಶ್ಯೂರಿಟಿ ಇರುತ್ತೆ. ಆ ಶ್ಯೂರಿಟಿಯಲ್ಲಿ ಇಬ್ಬರ ಶ್ಯೂರಿಟಿ ಸಾಮಾನ್ಯವಾಗಿರುತ್ತೆ. ಜೊತೆಗೆ ಆರೋಪಿಗಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರ್ದು. ಇವರು ಒಬ್ಬ ನಟರಾಗಿರೋ ಕಾರಣಕ್ಕಾಗಿ, ಇವರಿಗೆ ಒಂದಷ್ಟು ಕಾಂಟ್ಯಾಕ್ಟ್ಸ್ ಇರೋ ಪ್ರಭಾವಿ ಆಗಿರೋ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ರಭಾವ ಬೀರುವಂತಿಲ್ಲ ಅನ್ನೋ ಒಂದು ನಿಯಮವಂತೂ ಕಡ್ಡಾಯವಾಗಿರುತ್ತೆ. ಅದರ ಜೊತೆಗೆ ಪೊಲೀಸ್ ಠಾಣೆ ಅಥವಾ ನ್ಯಾಯಾಲಯಕ್ಕೆ ನಿರ್ದಿಷ್ಟ ಸಮಯಕ್ಕೆ ಹಾಜರಾಗಬೇಕು ಅನ್ನೋ ಷರತ್ತು ಕೂಡ ಇರುತ್ತೆ. ಅದ್ರ ಜೊತೆಗೆ ಬೇರೆ ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದು ಆರ್ಡರ್ ಕಾಪಿ ಸಿಕ್ಕ ನಂತರವಷ್ಟೇ ಗೊತ್ತಾಗಬೇಕಾಗಿರೋದು. ಈ ಹಿಂದೆ
ಪರಪ್ನಗರ ಜೈಲಲ್ಲಿ ಇದ್ದಂಥ ವೇಳೆಯಲ್ಲಿ ನಟ ದರ್ಶನ್ ಮೊಬೈಲ್ ಬಳಕೆ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಸಂಬಂಧಪಟ್ಟಾಗಿ 3 ಬೇರೆ ಬೇರೆ ಪ್ರಕರಣಗಳು ಕೂಡ ದಾಖಲಾಗಿ ಅದರ ತನಿಖೆ ಕೂಡ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಇವರಿಗೆ ಜಾಮೀನು ಕೂಡ ಕೊಟ್ಟಿದ್ದಾರೆ. ಜಾಮೀನು ಕೊಟ್ಟ ನಂತರದಲ್ಲಿ ಈ 3 ಷರತ್ತುಗಳು ಸಾಮಾನ್ಯವಾಗಿ ಎಲ್ಲ ಆರೋಪಿಗಳು ಕೂಡ ವಿಧಿಸಿರ್ತಾರೆ. ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಏನಾದರೂ ಷರತ್ತು ವಿಧಿಸ್ತಾರ ಅನ್ನೋದು ಆರ್ಡರ್ ಕಾಪಿ ಕೈಗೆ ಸಿಕ್ಕ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೀಗ ಅವರ ಅನಾರೋಗ್ಯದ ನಿಮಿತ್ತವಾಗಿ ಏನು ಮಧ್ಯಂತರ ಜಾಮೀನು ಪಡೆದಿದ್ರು, ಆ ಜಾಮೀನು ವಿಸ್ತರಣೆಗೂ ಕೂಡ ಏನು ಅರ್ಜಿ ಸಲ್ಲಿಸಿದ್ರೆ ಅದು ಕೂಡ ವಜಾ ಆಗುವಂಥದ್ದು. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಸರ್ಕಾರದ ವತಿಯಿಂದ ಒಂದು ಅರ್ಜಿ ಸಲ್ಲಿಸಿದ್ರೆ ಅದು ಕೂಡ ಈಗ ಸಾಮಾನ್ಯವಾಗಿ ವಜಾ ಆಗುವಂಥದ್ದು. ಹಾಗಾಗಿ ಇವತ್ತೇನು ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಬೇಲು ನಾಳೆ 2ನೇ ಶನಿವಾರ ಆಗಿರೋ ಕಾರಣಕ್ಕಾಗಿ ಬಹುತೇಕ ಸೋಮವಾರ ಸಂಜೆ ನಂತರದಲ್ಲಿ ಎಲ್ಲರೂ ಕೂಡ ಬಿಡುಗಡೆ